ಇದು ಮಾಸ್ಕ್. ಎಲ್ಲೆಲ್ಲಿ ಹಾಕೋತಾರೆ? ಎಲ್ಲಿ ಬೇಕಾದ್ರೆ ಹಾಕೊಂಬೋದು, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕೊಂತೀರಾ. ಅದಕ್ಕೆ ಹೇಳ್ದೆ ಅಷ್ಟು ದೊಡ್ಡ ಸೈಜ್ ಸಿಗ್ಲಿಲ್ಲ, ಅದಕ್ಕೆ ಇದನ್ನ ತಗೊಂಡ್ಬಂದು. 2 ಕಟ್ಕೊಂಡ್ರೆ ಸೈಜ್ ಆಗುತ್ತೆ, ಇದು 3 ಸೇರಿಸ್ಕೊಂಡ್ರೆ ಆಗುತ್ತೆ. ಅಲ್ಲೇ ಇದ್ದೀರಿ ನೀವು. हमारा बिल्ली हमें को म्याओ. ಹುಡುಗಿ ಓದ್ತಾಳ ಏನಿಲ್ವೋ? ಇಲ್ಲ, ನೀವೇನ್ ಓದಿದ್ರಾ? ನಾನು SSLC ಗುರುಜಿ. ಫೇಲಾ? ಸಬ್ಜೆಕ್ಟ್ ಹೋಗಿದ್ದೆ ಗುರುಜಿ. ಇನ್ನು ಒಬ್ಬ ಮಗಳು ಬಂದು B.Com ಮಾಡ್ತಿದ್ದಾಳೆ. ರೇ, ನಾನ್ ನಿಮ್ ಬಗ್ಗೆ ಕೇಳ್ತೇನೆ ರೀ. ರೇ, ನನ್ ಪ್ರೋಗ್ರಾಮ್ ನ ದೇವರೇ ನೋಡ್ತಿರ್ತಾರ್ರಿ. ನಿಮ್ಮ ಈ ಒಳ್ಳೆಯ ಮನಸ್ಸು ಎಲ್ಲರಿಗೆ ಯಾಕೆ ಇಲ್ಲ? ಕಮೆಂಟ್ ಮಾಡ್ರ ಕಳ್ಳನ್ ಮಗ ನಮ್ ಸೋನುದು 15 ನಿಮಿಷದ ವಿಡಿಯೋ ನೋಡಿಲ್ಲ ಅನ್ಸುತ್ತ. ಲವ್, ನಮ್ ಸೋನುದು ಒಳ್ಳೆ ಮನ್ಸಲ್ಲ, ದೊಡ್ಡ ಮನ್ಸು. ಆಕ್ಚುಲಿ ಅನ್ಕೊಳ್ಳೋ ತಪ್ಪು ಎಲ್ಲರಿಗೂ ಇರುತ್ತೆ, ಬಟ್ ಒಬ್ಬೊಬ್ರು ತೋರ್ಸ್ಕೊತಾರೆ, ಒಬ್ಬೊಬ್ರು ತೋರ್ಸ್ಕೊಳಲ್ಲ. ನಿನ್ ತರ ಮನ್ಸ್ ಬಿಚ್ಚಿ ತೋರ್ಸಕ ಬಡಿ ಮಗಂದು ಯಾರಿಗೂ ಧೈರ್ಯ ಇಲ್ಲ ಬಿಡು. ಬೆಳಿಗ್ಗೆ ಬೆಳಿಗ್ಗೆ ಒಬ್ಬ ಬ್ರಹ್ಮಚಾರಿ ಕೆಣಕಿದ್ರೆ ಪಾಪ ಬರುತ್ತೆ ಅಂತ ಗೊತ್ತಿಲ್ಲ ನಿನ್ಗೆ? ಅಪ್ಪ ಅಮ್ಮ ಯಾಕೆ ಎತ್ತಿದ್ರು, ಯಾಕೆ ಹುಟ್ಟಿಸ್ಕೊಡೋದು ಅಂತ ಕೇಳ್ಬೇಕಾದ್ರೆ ನಾವ್ ಇಸ ಕೊಡು ಸಾಯ್ಬೇಕು. ಅಪ್ಪ ಅಮ್ಮದಿರು ಹೆಂಗ್ಸಾಗ್ಲಿ ಗಂಡಸಾಗ್ಲಿ ಒಬ್ರು ಇದೀವಿ ನಿಂತು ಮಾತಾಡ್ತಾರಲ್ಲ ಕಣವು. ಈಗಲೇ ಕಣ ಇಂತ ಕಿತ್ತೋದರು ನಮ್ಮನ ಮಕ್ಕಳನ್ನ. ಈಗಿನ ಮಕ್ಕಳು ಹೇಳಿದ್ ಮಾತಾವ್ ಚಪ್ಪನು ಕೇಳಲ್ಲ. ಇವನ್ ಮಕ್ಕಳನ್ನ ದೇವ್ರ ಮಾಡ್ಕೊಂಡ್ ಕುಣಿಸ್ತಾರೆ. ಹೊಟ್ಟೆಗೆ ಮನೆಗೆ ಬೆಳೆ ಬಿಡಬಾರ್ದು ಮಕ್ಕಳನ್ನ. ಚಟ್ನಿ ಅರಿಬೇಕು. ಅವನು ಕೊಡ್ಸಲ್ಲ, ಮಗನು ಕೊಡಲ್ಲ. ಹೋಗಲ್ಲ ಮಾದರ್ಸದ್ ನನ್ನ ಮಗನೇ ಅಂತ ತಗದ್ ದೊಣ್ಣೆ ತಗೊಂಡ್ ಕಾಲ್ ಮುಟ್ರೆ ಅಷ್ಟೊಂದು ಬೆಳೆದವ್ ಮಕ್ಕಳು. ಮಕ್ಕಳಂತ ನನಗೆ ಬಾಯಿ ಹತ್ತ ಹೋಗ್ಬಿಡ್ತದ ಮಕ್ಕಳು ಮನ ಅಕ್ಕಿಯಾಯ. ಸೊ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಿನ್ ತುಟಿಯಲ್ಲೇ ಗೋರಿದ ತರೋಡಾಗಿದೆ. ನಾನಿವತ್ತು ಬಿಡದಿಕ್ ಬಂದಿದ್ದೆ. ಹೌದಾ? ನಿನ್ ತುಟಿನಲ್ಲೇ ತೂತುಲದ್ ಒಡೆ ಆಗೈತಿ. ಯಾರಾದ್ರೂ ನಿನ್ ತುಟಿ ಊಟ ಇಟ್ರೆ ಹೇಗೆ? ಇಲ್ಲಿ ಒಬ್ರು ಕೊಡ್ತೀನಿ ಅಂತ ಸರಿಯಾಗಿ ಆಲ್ರೆಡಿ ಯಾರೋ ಕೊಟ್ಟಿದಾರಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ. ನೀನೇನ್ ಹೇಳ್ತೀಯ, ನಾನ್ ಹೇಳ್ತೀನಿ ಕೇಳಿಸ್ಕೊ. ನಿನ್ ತುಟಿಯಲ್ಲಿ ಎಮ್ಮಿ ತುಟಿ ಆಗಿದೆ. ಥ್ಯಾಂಕ್ ಯು. ಇನ್ಮೇಲೆ ನಾವು 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದ ಶರ್ಟ್. ವಾ, ಇಂತ ಅದ್ಭುತ ದೃಶ್ಯ ನೋಡಕ್ಕೋಸ್ಕರ ನಾವು ಕೊರೋನಾ ಟೈಮ್ ಅಲ್ಲಿ ಮಾಸ್ಕ್ ಇಂಜೆಕ್ಷನ್ ತಗೊಂಡಿದ್ದಾವಾಗ ಯಾರು ಸತ್ರು ಅವರೇ ಪುಣ್ಯವಂತರು. 3 ಜನ ಕೊಡ್ತೀವಿ ಶಾರ್ಟ್, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟ್. ನೀವೇನ್ ಸೇರಿಸ್ತೀರಕ್ಕ ನಮ್ಮನ್ನ ಹರಿಶ್ಚಂದ್ರ ಘಾಟಿಗೆ? ನಿಮ್ಮನ್ನ ನೋಡಿ ನಾವು ಇದ್ದು ಸತ್ತಂಗಾಗಿದೆ. Penting anda ni angin ini patang awal ina. Mana na? Aku lalu iya mama. Aku nak mengadu anak aku. Anta mari tut tanya mak mana na? Aku lihat anak waktu iya mah. Yung onan on. Lalo ng Ano magkunin on na? Now ama anak umaha. Kakak. Ada lagi lebih dah kerana. Kuda sopa ada. Ada betul ya. Kuda sopa ada. Ya betul ya. Yang ni. Ayah. Dah sopa. Dah sopa kuda itu. Ayo. Address apa? Address itu. Blacky ವಾಸಿಗೆ. Dah sopa kuda gelo. ತೆರೆದಲ್ಲ ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ಇಲ್ಲಿ ಅವ್ರನ್ನ ಜನ ಎಷ್ಟು ಇಷ್ಟಪಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಎಷ್ಟು ಅಭಿಮಾನಿ ಬಳಗ ಇದೆ ಅನ್ನೋದು ನಿಮಗೆ ಇವಾಗ ಗೊತ್ತಾಗಿದ್ಯಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ? ಗಿಲ್ಲಿ ಅವ್ರಿಗೆ ಅಭಿಮಾನ ಗೊತ್ತು, ನನ್ನ ಅಭಿಮಾನೂ ಜಾಸ್ತಿ ಐತ್ರಿ. ನನಗೆ ಐತ್ರಿ ಅಭಿಮಾನಿಗಳು. ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾನಂದ್ರ ಈಗ ಅವ್ನ ಫೋಟೋ ಪಕ್ಕ ನನ್ನ ಫೋಟೋ ಇರ್ತೈತಿ, ನನ್ನ ಫೋಟೋ ಪಕ್ಕ ಅವ್ನ ಪಕ್ಕ ಇರ್ತೈತಿ. ಮಾಳುನ ಅಥವಾ ಗಿಲ್ಲಿನ ಹಿಂಗಿರ್ತೈತಿ. ಅದೊಂದು ನೋಡಿದಾಗ ಒಂದು ಖುಷಿ ಆಯ್ತು. ಜನ ಸಪೋರ್ಟ್ ಮಾಡತೈತಿ.
ನಾವು ಅನ್ಕೊಂಡದ್ದು ಬೇರೆ, ಇಲ್ಲಿ ಹೊರಗೆ ಆಗಿದ್ದ ಬೇರೆ ಅಂತ ಅನ್ಕೊಂಡಿನಿ ನಾನು. ಅಲ್ಲಿ ಅವ್ರ ಕನಸು ಕಾಣೋದು ಬೇರೆ ಆಗೈತಿ, ಇಲ್ಲಿ ಹೊರಗೆ ಆಗೋದು ಬೇರೆ ಐತಿ. ನಾವು ಕನಸು ಕಂಡಂಗ ಅಲ್ಲಿ ಒಳಗ್ ಕನಸು ಕಂಡಂಗ ಇಲ್ಲಿ ಹೊರಗಿಲ್ಲ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಇರ್ಲಿಲ್ಲ, ಹಂಗೈತಿ. ಒಂಥರ ಖುಷಿ ಆಯ್ತು. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿರೋ ಮಾತ್ರ ಚಂದ. ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಇವ್ನ್ ಕೊಡ್ತಾ ಅರ್ಧ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿ ಗೆಳಿತೀರಾ? ನಾನು ಇವತ್ತು ಸಾಕಷ್ಟು ಜನರ ನಿಮ್ಮ ಅಭಿಮಾನಿಗಳನ್ನ ಮಾತಾಡಿಸ್ದೆ. ಗಿಲ್ಲಿ ಗೆಲ್ಬೇಕು, ಅದೇನೋ ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಈ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ರು. ಅಣ್ಣ ನಾನು ಅದು ಅದೇ ಎಲ್ಲ ಸತ್ತು ಹೇಳ್ಬೇಕಾದ್ರೆ ರಿಪೀಟ್ ಆಗ್ಬಿಡ್ತದೆ. ಹೇಳ್ಬೇಕಾದ್ರೆ ರಿಪೀಟ್ ಆಗ್ಬಿಡ್ತದೆ. ನಾನಾರು ನೀನ್ ಯಾರು ಅಂತ ಹೋಗಿ ನಿಮ್ಮ ಅಪ್ಪಂಗೆ ಹೇಳು. ನಿಮ್ಮ ಅಪ್ಪನ ಹೇಳ್ಬಿಡ್ತಾನೆ ದೊಡ್ಡ ತಿಕ್ಳು ಸೂಳೆ ಮಗ ಅಂತ. ಮಾಮ್, ಈ ಕಾರ್ಪೊರೇಟ್ ಲೈಫ್ ಎಲ್ಲ ನಮ್ಗೆ ಆಗಲ್ಲ. ಮಾಮ ಒಂದ್ ಬಿಸ್ನೆಸ್ ಓಪನ್ ಮಾಡೋಣ. ಮಾಡೋಣ. ಏನ್ ಬಿಸ್ನೆಸ್ ಓಪನ್ ಮಾಡೋಣ? ಮಾಮ್ ಒಂದ್ ಪೊಲೀಸ್ ಸ್ಟೇಷನ್ ತಗ್ಬೋಣ. ನೋಡು, ಪೊಲೀಸ್ ಸ್ಟೇಷನ್ ಅದೇಂಗೆ ಮಾಮ್? ಬೇಕಾದ್ರೆ ನೀನೇ ನೋಡು, ಗೌರ್ಮೆಂಟ್ ಹಾಸ್ಪಿಟಲ್ ಐತೆ, ಪ್ರೈವೇಟ್ ಹಾಸ್ಪಿಟಲ್ ಐತೆ. ಹಂಗೆ ಗೌರ್ಮೆಂಟ್ ಸ್ಕೂಲ್ ಐತೆ, ಪ್ರೈವೇಟ್ ಸ್ಕೂಲ್ ಐತೆ. ಅರೆ ಪೊಲೀಸ್ ಸ್ಟೇಷನ್ ಮಾತ್ರ ಬರೀ ಗೌರ್ಮೆಂಟ್ ಐತೆ, ಪ್ರೈವೇಟ್ ಇಲ್ಲ. ನಾವು ಓಪನ್ ಮಾಡೋಣ. ಮಾಮ್ ಓಪನ್ ಏನೋ ಮಾಡೋಣ. ಓಪನ್ ಮಾಡಕ್ ನಮ್ ಇಬ್ರ ಹತ್ರ ಕಾಸೆಲ್ಲ ಐತೆ. ನೀನ್ ಬೇಗ ಈ ಪೊಲೀಸ್ ಸ್ಟೇಷನ್ ಓಪನ್ ಮಾಡಕ್ಕೆ ಯಾವ ಬ್ಯಾಂಕ್ ಲೋನ್ ಕೊಡ್ತಾರ ನೋಡು. ಪಟ್ ಅಂತ ನಮ್ ಇಬ್ರು ಮನೆ ಪತ್ರ ಎಲ್ಲ ಅಡ ಇಟ್ಬಿಟ್ಟು ಲೋನ್ ತಗೊಂಬೋಣ. ಆದ್ರೆ ಮಾಮ್ ಅಡ ಇಕ್ಕಕ್ ನಮ್ಮ ಹತ್ರ ಮನೆ ಪತ್ರ ಎಲ್ಲ ಐತೆ. ಹೌದಲ್ವಾ? ಹಂಗಾರ ನಾವು ಫಸ್ಟ್ ಮನೆ ಪತ್ರ ಮಾಡ್ಸೋಣ. ಮಾಮ್, ಆದ್ರೆ ಮನೆ ಪತ್ರ ಮಾಡ್ಸಕ್ ನಮ್ಮ ಹತ್ರ ಮನೆ ಎಲ್ಲ ಐತೆ. ನಾ ಇಬ್ರು ಇರೋದೇ ರೂಮ್ ಅಲ್ಲಿ. ಅದ್ರಲ್ಲಿ ನೀನ್ ಅಡಿಗೆ ಮೇಲೆ ಮಾತಾಡ್ತಿದ್ಯಾ, ನಾನು ಹಾಲಲ್ಲಿ ಮಾತಾಡ್ತಾ ಇದೀನಿ. ಅಯ್ಯೋ, ನಮ್ಮಿಬ್ರಿಗೆ ಊರಲ್ಲೇನು ಇಲ್ವಾ ಮಚ್ಚ? ನಮ್ಮಿಬ್ರಿಗೆ ಊರೇ ಇಲ್ಲ ಮಚ್ಚ. ಮನೇಲಿ ಡೆಲ್ಲಿ ಕೆಲ್ಸಕ್ಕೆ ಹೋಯ್ತೀವಿ ಅಂದ್ಬಿಟ್ಟು ಮಲೇಶ್ವರಂ ಇಂದ ಪಕ್ಕದ ಶ್ರೀರಾಮ್ಪುರಕ್ಕೆ ಬಂದಿದೀವಿ ಕೆಲಸ ಮಾಡಕ್ಕೆ. ಛೇ, ಬಿಸ್ನೆಸ್ ಐಡಿಯಾ ಫೇಲ್ ಆಗೋಯ್ತಲ್ಲ. ನಾನೇನೋ ಇದೇನೋ ಕ್ಲಿಕ್ ಆದ್ರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಓಪನ್ ಮಾಡೋಣ ಅನ್ಕೊಂಡಿದ್ದೆ. ಏನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕನ್ನಿಸಿ. ನನಗ್ ಒಂದು ಗೊತ್ತಾಗ್ಬೇಕು. ರೋಡ್ನಾಗ ಹೊಂಟ್ರ ನಾಯಿ ಸಹಿತ ಅವನ ಮಕ್ಕ ನೋಡಿ ಓಡೋಕತಿ ಅಂತದ್ರಾಗ ಅಂತ ಹುಡುಗಿ ಅವಂಗೆ ಹೆಂಗ ಬಿದ್ಲು. ಐ ಕಾಂಟ್ ಬಿಲೀವ್ ದಿಸ್. ಸ್ವಲ್ಪ ಆ ಕಡೆ ನೋಡು. ಏನಾದ್ರು ಒಂದು ಆದ್ರೆ ಏನ್ ಮಾಡ್ತೀಯಾ? ಇಡೀ ಜಗತ್ನೇ ಎದುರಾಕೊಂತೀನಿ ಮಚ್ಚ. ನೀನ್ ನನ್ ಜೀವ ಮಚ್ಚ. ನೀನು ಅಷ್ಟೇ ಮಚ್ಚ. ಲವ್ ಯು ಮಚ್ಚ. ಸ್ವಲ್ಪ ಈ ಕಡೆ ನೋಡು ಕಂದ. ಏ ಮಾದೇಶ, ನಿನ್ನ ಇವತ್ತು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ದಿನ ಅಲ್ಲಿಗೆ ಹೋಗ್ಬಾರ್ದು. ಯಾಕೋ? ಆ ಜಾಗಕ್ಕೆ ಎಡಿಕ್ಟ್ ಆಗ್ಬಿಟ್ರೆ ಕಷ್ಟ. ಆಯ್ತು ಬಿಡು, ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಬಾ. ಅರ್ಥ ಆಯ್ತು ಅನ್ಸುತ್ತೆ. ಫಾದರ್ ಕರೆದ್ರಂತೆ? ಹಾ ಬಾಬು, SP ಸಾಹೇಬ್ರ ಕಾರ್ನಲ್ಲಿ ಒಬ್ಬ ಪೇಷಂಟ್ ಇದ್ದಾರೆ. ಆಕೆನ್ ಕರ್ಕೊಂಡ್ ಬಂದ್ಬಿಡು. ಎಸ್ ಫಾದರ್. ಹಲೋ. ಮಾತುಕತೆ ಆಕ್ಟಿವಿಟೀಸ್ ಎಲ್ಲ ನೋಡಿದಾಗ ಇತ್ತೀಚೆಗೆ ಮೆಂಟಲ್ ಅಪ್ಸೆಟ್ ಆದ್ರೆ ಕಾಣುತ್ತೆ. ಯು ಆರ್ ರೈಟ್. ಯಾವುದಕ್ಕೂ ಒಂದ್ 2-3 ದಿವಸ ಅಬ್ಸರ್ವ್ ಮಾಡಿ, ಆಮೇಲೆ ಟ್ರೀಟ್ಮೆಂಟ್ ಕೊಡೋಣ. ಓಕೆ.